ನಮಸ್ತೆ. ಇವತ್ತು ನಾನು ಮಾತಾಡ್ತಾ ಇರೋ ಕಾಲೇಜು ವೆಂಕಟೇಶ್ವರ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಸೊ ಈ ವಿಡಿಯೋದಲ್ಲಿ ನಾವು ವೆಂಕಟೇಶ್ವರ ಕಾಲೇಜ್ ಎಲ್ಲಿದೆ, ಯಾವಾಗ ಸ್ಟಾರ್ಟ್ ಆಯ್ತು, ಯಾವ್ಯಾವ ಬ್ರಾಂಚ್ ನ ಅವರು ಆಫರ್ ಮಾಡ್ತಿದ್ದಾರೆ ಇಂಜಿನಿಯರಿಂಗ್ ಅಲ್ಲಿ, ಮತ್ತೆ ಪ್ಲೇಸ್ಮೆಂಟ್ ಹೇಗಿದೆ, ವಾಟ್ ಆರ್ ದ ಅಡ್ವಾಂಟೇಜಸ್ ಈ ಕಾಲೇಜಿಗೆ ಸೇರಿದ್ರೆ ಏನೇನು ಡಿಸ್ಅಡ್ವಾಂಟೇಜಸ್ ಇದೆ, ಹಾಸ್ಟೆಲ್ ಫೆಸಿಲಿಟಿ ಇದೆಯಾ ಇಲ್ವಾ, ಎಷ್ಟು KCET ರ್ಯಾಂಕ್ ಇದ್ರೆ ನಿಮ್ಗೆ ವೆಂಕಟೇಶ್ವರ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಸೊ ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವೆಂಕಟೇಶ್ವರ ಕಾಲೇಜು 2001ರಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಈ ಕಾಲೇಜನ್ನ ಸ್ಥಾಪನೆ ಮಾಡಿದ್ದು ರಾಜಕೀಯ ವ್ಯಕ್ತಿಗಳಾದ ಬಿ ಮುನಿಯಪ್ಪ ಅಂತ. ಅವರು ಕರ್ನಾಟಕ ಸರ್ಕಾರದಲ್ಲಿ ಮಾಜಿ ಮಂತ್ರಿಗಳು ಸಹ ಆಗಿದ್ರು. ಅವರು ಸ್ಟಾರ್ಟ್ ಮಾಡಿರೋ ಕಾಲೇಜು ವೆಂಕಟೇಶ್ವರ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಈಗ ಈ ಕಾಲೇಜ್ ಎಲ್ಲಿದೆ? ಇದು ಕಾಲೇಜು ಯಲಹಂಕ ಹತ್ರ ಏರ್ಪೋರ್ಟ್ ರೋಡ್ ಅಲ್ಲಿ ನೀವು ವಿದ್ಯಾನಗರ ಅಂತ ಹೇಳಿ ಒಂದು ಸ್ಥಳ ಇದೆ. ಅಲ್ಲಿಂದ ನೀವು ಹೊರಗಡೆ ವಿದ್ಯಾನಗರ ಕ್ರಾಸ್ ಇಂದ ಹೊರಗಡೆ ಒಂದು 750 ಮೀಟರ್ ಬಂದ್ರೆ ಸೊ ಅಲ್ಲಿ ಈ ಕಾಲೇಜು ಲೊಕೇಟ್ ಆಗಿದೆ. ಸೊ ಈ ಕಾಲೇಜಿಗೆ ಬರೋದಕ್ಕೆ ನೀವು BMTC ಯಲ್ಲೂ ಬರ್ಬೋದು, ಬೆಂಗಳೂರಿಂದ ಕನ್ವೀನಿಯಂಟ್ ಇದೆ. ಸೊ ವಿದ್ಯಾನಗರ ಕ್ರಾಸ್ ಅಲ್ಲಿ ಇಳ್ಕೊಂಡ್ರೆ ನೀವು ಒಂದು 750ರಿಂದ 1 ಕಿಲೋಮೀಟರ್ ವಾಕ್ ಮಾಡ್ಕೊಂಡ್ ಬಂದ್ರೆ ಈಸಿಯಾಗಿ ನೀವು ಕಾಲೇಜ್ನ ರೀಚ್ ಆಗ್ಬೋದು. ಜೊತೆಗೆ ಎಲ್ಲಾ ಮೆಜಾರಿಟಿ ಏರಿಯಾ ಇಂದ ಕಾಲೇಜ್ ಬಸ್ ಫೆಸಿಲಿಟಿನೂ ಇದೆ. ಜೊತೆಗೆ ಕೆಲವು ಬಸ್ಸಸ್ ಸಹ ಕಾಲೇಜ್ BMTC ಬಸ್ಸಸ್ ಸಹ ಕೆಲವು ಬಸ್ಸಸ್ ನಿಮಗೆ ವೆಂಕಟೇಶ್ವರ ಕಾಲೇಜ್ ಹತ್ರನು ಹೋಗುತ್ತೆ, ನೀವು ಅಲ್ಲಿ ಬೇಕಾದ್ರೂ ಇಳ್ಕೊಬಹುದು. ಸೊ ಈ ತರ ನೀವು ಈ ಕಾಲೇಜಿಗೆ ಬರ್ಬೇಕಾದ್ರೆ ಟ್ರಾನ್ಸ್ಪೋರ್ಟೇಶನ್ ನ ಯೂಸ್ ಮಾಡ್ಕೊಬಹುದು. ಒಂದು BMTC ಫೆಸಿಲಿಟಿ, ಇಲ್ಲ ಅಂದ್ರೆ ಕಾಲೇಜ್ ಬಸ್ ಫೆಸಿಲಿಟಿನ ತಗೊಬಹುದು. ನೆಕ್ಸ್ಟ್ ಈ ಕಾಲೇಜು ಅಕ್ರಿಡೇಷನ್ಸ್. ಈ ಕಾಲೇಜ್ ಅಕ್ರಿಡೇಷನ್ ಬಂದಾಗ ಇದು UGC ಅಪ್ರೂವ್ಡ್, AICTE ರೆಕಗ್ನೈಸ್ಡ್ ಕಾಲೇಜು, ಜೊತೆಗೆ VTU ಅಫಿಲಿಯೇಟೆಡ್ ಕಾಲೇಜ್ ಆಗಿದೆ. ಸೊ ಇದು ಆಟೋನಮಸ್ ಕಾಲೇಜು. ನಿಮ್ಗೆ ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೆ ಆಟೋನಮಸ್ ಕಾಲೇಜ್ ಅಂದ್ರೆ ಕಾಲೇಜೇ ಪೇಪರ್ ಸೆಟ್ ಮಾಡುತ್ತೆ, ಕಾಲೇಜೇ ಸಿಲೆಬಸ್ ಸೆಟ್ ಮಾಡುತ್ತೆ, ಕಾಲೇಜೇ ನಿಮಗೆ ವ್ಯಾಲ್ಯೂಯೇಷನ್ ಎಲ್ಲ ಇಲ್ಲೇ ಮಾಡುತ್ತೆ. ಯಾವುದೇ ಯೂನಿವರ್ಸಿಟಿ ರೋಲ್ ಇರೋದಿಲ್ಲ. ಓನ್ಲಿ ಯೂನಿವರ್ಸಿಟಿ ರೋಲ್ ಏನಿರುತ್ತೆ ಅಂದ್ರೆ VTU ಯೂನಿವರ್ಸಿಟಿದು ಸರ್ಟಿಫಿಕೇಟ್ ಕೊಡ್ತಾರೆ. ಇವ್ರೇನು ಈ ತರ ರಿಸಲ್ಟ್ ಬಂದಿದೆ ನಮ್ಮ ವಿದ್ಯಾರ್ಥಿಗೆ ಅಂತ ಹೇಳಿದ್ಮೇಲೆ ಆ ವಿದ್ಯಾರ್ಥಿಗೆ ಆ ಸರ್ಟಿಫಿಕೇಟ್ ನ ಕೊಡ್ತಾರೆ. ನಿಮಗೆ VTU ಸರ್ಟಿಫಿಕೇಟ್ ಬರುತ್ತೆ. ಬಟ್ ಆದ್ರೆ ಎಕ್ಸಾಮಿನೇಷನ್ ವ್ಯಾಲ್ಯೂಯೇಷನ್ ಎಲ್ಲ ವೆಂಕಟೇಶ್ವರ ಕಾಲೇಜಲ್ಲೇ ನಡೆಯುತ್ತೆ. ಸೊ ನೆಕ್ಸ್ಟ್ ಸೆಗ್ಮೆಂಟ್ ಯಾವ್ಯಾವ ಕೋರ್ಸು ನಿಮ್ಗೆ ಈ ಕಾಲೇಜಲ್ಲಿ ಆಫರ್ ಮಾಡ್ತಾ ಇದ್ದಾರೆ ಅಂದ್ರೆ, ಈ ಕಾಲೇಜಲ್ಲೂ ಅಷ್ಟೇ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಇದೆ, ಕಂಪ್ಯೂಟರ್ ಸೈನ್ಸ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ, ಕಂಪ್ಯೂಟರ್ ಸೈನ್ಸ್ ಇನ್ ಸೈಬರ್ ಸೆಕ್ಯೂರಿಟಿ ಇದೆ, ಕಂಪ್ಯೂಟರ್ ಸೈನ್ಸ್ ಇನ್ ಡಾಟಾ ಸೈನ್ಸ್ ಅಂತ ಒಂದು ಬ್ರಾಂಚ್ ಇದೆ. ಜೊತೆಗೆ ಟ್ರೆಡಿಷನಲ್ ಬ್ಯಾಚ್ ಆದ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇದೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದೆ, ಜೊತೆಗೆ ಸಿವಿಲ್ ಇಂಜಿನಿಯರಿಂಗ್ ಸಹ ಈ ಕಾಲೇಜಲ್ಲಿ ಕೋರ್ಸಸ್ ಆಫರ್ ಮಾಡಿದ್ದಾರೆ. ಸೊ ಫೀಸ್ ಸ್ಟ್ರಕ್ಚರ್ ನಿಮಗೆ ಡಿಪೆಂಡ್ ಆನ್ ದ CET ಇಂದ ಸೇರಿದ್ರೆ CET ಫೀಸ್ ಇದೆ. ನೀವು ಕರ್ನಾಟಕ ಗೌರ್ಮೆಂಟ್ ಏನ್ ಫಿಕ್ಸ್ ಮಾಡಿರ್ತಾರೋ ಆ ಫೀಸ್ ನ ನೀವು ಪೇ ಮಾಡ್ಬೇಕಾಗುತ್ತೆ. ಕಾಮೆಂಟ್ ಕೆ ಇಂದ ಬರ್ತೀರಿ ಅಂದ್ರೆ ಅರೌಂಡ್ ನಿಮ್ಗೆ 2.5 lakhs ಜನರಲ್ ಆಗಿ ಎಲ್ಲಾ ಕೋರ್ಸಸ್ಗೂ ಅಷ್ಟೇ ಫೀಸ್ ಇರುತ್ತೆ. ಇಲ್ಲ ನೀವು ಮ್ಯಾನೇಜ್ಮೆಂಟ್ ಅಲ್ಲಿ ಹೋಗ್ತೀವಿ ಅಂದ್ರೆ ಜನರಲ್ ಆಗಿ ಬೆಂಗಳೂರು ಕಾಲೇಜ್ ಆಗಿರೋದ್ರಿಂದ IT ಬ್ರಾಂಚಸ್ಗೆ ಸ್ವಲ್ಪ ಜಾಸ್ತಿ ಚಾರ್ಜ್ ಮಾಡ್ತಾರೆ. ಮೇ ಬಿ 3 lakhs to 5 lakhs ಇನ್ ಬಿಟ್ವೀನ್ ನಲ್ಲಿ ನಿಮ್ಗೆ ತಗೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಲ್ಲ ನಮ್ಗೆ IT ಬ್ರಾಂಚಸ್ ಬೇಡ, ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕಲ್ ಸಿವಿಲ್ ಆದ್ರೆ ನಿಮ್ಗೆ ಅವರು CET ಫೀಸ್ಗೆ ನಿಮ್ಗೆ ಮೇ ಬಿ ಸೀಟ್ ಅನ್ನ ಕೊಡ್ತಾರೆ. ಜೊತೆಗೆ ಯಾವ ರ್ಯಾಂಕಿಂಗ್ ಇದ್ರೆ ನಿಮ್ಗೆ ಈ ಕಾಲೇಜಲ್ಲಿ ಸಿಗುತ್ತೆ, KCET ಅಲ್ಲಿ ನಿಮ್ಗೆ 50ರಿಂದ 60,000 ರ್ಯಾಂಕಿಂಗ್ ಇದ್ರೆ IT ಬ್ರಾಂಚಸ್ ಅಲ್ಲಿ ಆರಾಮಾಗಿ ನಿಮ್ಗೆ ಈ ಕಾಲೇಜಲ್ಲಿ ಸೀಟ್ ನ ತಗೊಬಹುದು. ಇನ್ ಕೇಸ್ ನಿಮ್ದು 60,000 ಮೇಲೆ ರ್ಯಾಂಕಿಂಗ್ ಇದೆ ಅಂದ್ರೆ ಇಟ್ ಡಿಪೆಂಡ್ ಆನ್ ದ ಕ್ಯಾಟಗರಿ ಇದ್ರೆ ಸ್ವಲ್ಪ ನಿಮ್ಗೆ ಸೀಟ್ ಸಿಗೋ ಚಾನ್ಸಸ್ ಇರುತ್ತೆ. ಸೊ ಜನರಲ್ ಮೆರಿಟ್ ಅಪ್ ಟು 50,000 ಒಳಗಡೆ ಇದ್ರೆ ನಿಮ್ಗೆ ಈಸಿಯಾಗಿ KCET ಅಲ್ಲಿ ವೆಂಕಟೇಶ್ವರ ಕಾಲೇಜ್ ಸಿಗುತ್ತೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಏನಂದ್ರೆ ಪ್ಲೇಸ್ಮೆಂಟ್ಸ್ ಹೇಗಿದೆ ಅಂದ್ರೆ ಈ ಕಾಲೇಜಲ್ಲೂ ಅಷ್ಟೇ ಕಂಪ್ಯಾರಿಟಿವ್ಲಿ ಆಲ್ ಬೆಂಗಳೂರು ಕಾಲೇಜಸ್ ಅಲ್ಲಿ ಪ್ಲೇಸ್ಮೆಂಟ್ಸ್ ಬೆಟರ್ ಆಗ್ತಾ ಇದೆ ಇತ್ತೀಚೆಗೆ ಅನ್ನೋದಕ್ಕಿಂತ ವರ್ಸ್ಟ್ ಆಗ್ತಾ ಇದೆ. ಎಲ್ಲ IT ಸೆಕ್ಟರ್ ಅಲ್ಲಿ ಜಾಬ್ಸ್ ತುಂಬಾ ಕಡಿಮೆ ಆಗ್ತಾ ಇದೆ. ಸೊ ಅದೇ ಪ್ರಾಬ್ಲಮ್ ಈ ಕಾಲೇಜು ಫೇಸ್ ಮಾಡ್ತಾ ಇರೋದು. ಅವರೇಜ್ ಸ್ಯಾಲರಿ ಪ್ಯಾಕೇಜ್ ಬಂದು 5 to 8 lakhs ನಿಮ್ಗೆ ಅವರೇಜ್ ಸ್ಯಾಲರಿ ಪ್ಯಾಕೇಜ್ ಏನಾದ್ರು ಫೇಸ್ ಆದ್ರೆ ಇದು ಅವರೇಜ್ ಪ್ಯಾಕೇಜ್ ನಿಮ್ಗೆ ಸಿಗೋ ಚಾನ್ಸಸ್ ಇರುತ್ತೆ. ಮತ್ತೆ IT ಬ್ರಾಂಚ್ ಆದ್ರೆ ಈ ಪ್ಯಾಕೇಜ್ ಇರುತ್ತೆ, ನಾನ್ IT ಬ್ರಾಂಚಸ್ ಆದ್ರೆ ಇನ್ನೂ ಸ್ವಲ್ಪ ಕಡಿಮೆ ಅವರೇಜ್ ನಿಮಗೆ ಸ್ಯಾಲರಿ ಸಿಗಬಹುದು. ನೆಕ್ಸ್ಟ್ ಏನಪ್ಪಾ ಈ ಕಾಲೇಜ್ಗೆ ಸೇರೋದ್ರಿಂದ ಅಡ್ವಾಂಟೇಜ್, ಇದು ಬೆಂಗಳೂರು ನಿಯರೆಸ್ಟ್ ಆಗಿರೋದ್ರಿಂದ, ಬೆಂಗಳೂರು ಕಾಲೇಜ್ ಅನ್ನೋದ್ರಿಂದ ನಿಮ್ಗೆ IT ಕೋರ್ಸಸ್ಗೆ ಡಿಮ್ಯಾಂಡ್ ಇದೆ. ಸೊ ಈಸಿಯಾಗಿ ಚಾನ್ಸ್ ಇದೆ ನಿಮ್ಗೆ ಸೀಟ್ ಸಿಗುತ್ತೆ. ಸೊ ಆಮೇಲೆ ಇದು ಒಂದು ರೆಪ್ಯುಟೇಷನ್ ಇದೆ, ಇದು 25 ವರ್ಷ ಆಗಿರೋ ಕಾಲೇಜು. ಸೊ ಒಂದು ಒಳ್ಳೆ ರೆಪ್ಯುಟೇಷನ್ ಇದೆ. ಜೊತೆಗೆ ಆಟೋನಮಸ್ ಕಾಲೇಜು, ನೀವು ಈಸಿಯಾಗಿ ಈ ಕಾಲೇಜ್ ಸೇರ್ಬೋದು. ಇದೊಂದು ಅಡ್ವಾಂಟೇಜ್
ಏನಿದೆ, ಏನಾದ್ರು ವೆಂಕಟೇಶ್ವರ ಕಾಲೇಜ್ ಏನೇನು ಅಡ್ವಾಂಟೇಜಸ್ ಇದೆ ಅಂದ್ರೆ ಹಂಗೆ ಇನ್ಫ್ರಾಸ್ಟ್ರಕ್ಚರ್ ಅಷ್ಟೇ. ಇತ್ತೀಚೆಗೆ ಅವ್ರು ಆಟೋನಮಸ್ ಗೆ ಶಿಫ್ಟ್ ಆದ್ಮೇಲೆ, ವಿಟಿ ಆಟೋನಮಸ್ ಶಿಫ್ಟ್ ಆದ್ಮೇಲೆ ಇನ್ಫ್ರಾಸ್ಟ್ರಕ್ಚರ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಜೊತೆಗೆ ಹಾಸ್ಟೆಲ್ ಅಷ್ಟೇ ಕ್ಯಾಂಪಸ್ ಒಳಗಡೆನೆ ಇದೆ. ಇಬ್ಬರಿಗೂ ಗರ್ಲ್ಸ್ ಅಂಡ್ ಬಾಯ್ಸ್ ಅಷ್ಟು ಸಪರೇಟ್ ಆಗಿದೆ. ನಿಮ್ಗೆ 1.5 ಲಕ್ಷದ ಒಳಗಡೆ ನಿಮ್ಗೆ ಈಸಿಯಾಗಿ ಹಾಸ್ಟೆಲ್ ಫೆಸಿಲಿಟಿ ಸಿಗುತ್ತೆ. ಸೊ ಎಕ್ಸಾಕ್ಟ್ ಪ್ರೈಸ್ ಎಷ್ಟು ಫೀಸ್ ಇದೆ ಹಾಸ್ಟೆಲ್ಗೆ ಅಂದ್ರೆ ನೀವು ಡೈರೆಕ್ಟ್ ಆಗಿ ಒಂದ್ಸಾರಿ ನೀವು ಯಾವುದೇ ಕಾಲೇಜ್ಗೆ ಅಡ್ಮಿಷನ್ ಆಗೋಕೆ ಮುಂಚೆ ಒಂದ್ಸಾರಿ ವಿಸಿಟ್ ಮಾಡಿ ಎಲ್ಲ ಡಿಸ್ಕಷನ್ ಮಾಡ್ಕೊಂಡು ನೀವು ಜಾಯ್ನ್ ಆದ್ರೆ ತುಂಬಾ ಒಳ್ಳೇದು. ಜೊತೆಗೆ ಏನಪ್ಪಾ ಈ ಕಾಲೇಜಿಗೆ ಏನೆಲ್ಲ ಅಡ್ವಾಂಟೇಜಸ್ ಇದೆಯಲ್ಲ ಅಂತ ಏನಿಲ್ಲ, ಡಿಸ್ಅಡ್ವಾಂಟೇಜ್ ಅಂದ್ರೆ ಇದು ಮೇಜರ್ ಔಟ್ಸ್ಕರ್ಟ್ ಸಿಟಿಯಿಂದ ಆಚೆ ಇರೋ ಕಾಲೇಜು. ಜೊತೆಗೆ ನೀವೇನಾದ್ರೂ ಡೈರೆಕ್ಟ್ ಆಗಿ ಬರ್ಬೇಕು ಅಂದ್ರೆ ನಿಮ್ಗೆ ಕನ್ವೀನಿಯಂಟ್, ನೀವು ಕಾಲೇಜ್ ಬಸ್ ಮಿಸ್ ಆದ್ರೆ, ಇಲ್ಲ ಕೆಲವು BMTC ಬಸ್ಸಸ್ ಕೆಲವು ಮಾತ್ರ ಬಸ್ಸಸ್ ಡೈರೆಕ್ಟ್ ಆಗಿ ಕಾಲೇಜ್ ಹತ್ರ ಹೋಗ್ತವೆ, ಇಲ್ಲ ಅಂದ್ರೆ ನೀವು ವಿದ್ಯಾನಗರ ಕ್ರಾಸ್ ಅಲ್ಲಿ ಇಳ್ಕೊಂಡು ಅಲ್ಲಿಂದ ವಾಕ್ ಮಾಡ್ಬೇಕು. ಇದು ಮೇಜರ್ ಪ್ರಾಬ್ಲಮ್. ಜೊತೆಗೆ ಪ್ಲೇಸ್ಮೆಂಟ್ಸ್, ಸೊ ಇದು ದೊಡ್ಡ ಮೇಜರ್ ಇಶ್ಯೂ. ಸೊ ಯಾಕಂದ್ರೆ ಈಗ ಎಲ್ಲ IT ಬ್ರಾಂಚಸ್ ಫೇಸ್ ಮಾಡ್ತಾ ಇದೆ ಈಗ. ಸೊ ತುಂಬಾ ಜನ ಅಡ್ಮಿಷನ್ ಆಗಿದ್ದಾರೆ IT ಬ್ರಾಂಚಸ್ಗೆ. ಸೊ ನಮಗೆ ಜಾಬ್ಸ್ ತುಂಬಾ ಕಡಿಮೆ ಇದೆ. ಸೊ IT ಬ್ರಾಂಚಸ್ಗೆ ನೀವು ಇಷ್ಟಪಟ್ಟು ತುಂಬಾ ಡೊನೇಷನ್ ಕೊಟ್ಟು ಎಲ್ಲಾ ಜಾಯ್ನ್ ಆಗಿ ನಮ್ಗೆ ಏನಾದ್ರೂ ಜಾಬ್ ಸಿಗ್ಲಿಲ್ಲ ಅಂದ್ರೆ ಅದೇ ಡಿಸ್ಅಡ್ವಾಂಟೇಜ್ ಆಗ್ತಾ ಇದೆ. ಇದೊಂದೇ ಕಾಲೇಜ್ ಅಂತಲ್ಲ, ಎಲ್ಲ IT ಬ್ರಾಂಚಸ್ ಅಲ್ಲಿ ಫೇಸ್ ಮಾಡ್ತಾ ಇದ್ದಾರೆ. ಸೊ ಅದನ್ನೇ ನಾನು ಪ್ರತಿ ವಿಡಿಯೋದಲ್ಲೂ ಅದನ್ನೇ ಹೇಳೋದು, ನಿಮ್ ಜಾಬ್ ಡಿಗ್ರಿ ಅಲ್ಲ ಡಿಪೆಂಡ್, ನೀವ್ ಏನ್ ಸ್ಕಿಲ್ ಕಲಿತೀರ ನೀವು ಸ್ಕಿಲ್ ಮೇಲೆ ನಿಮ್ಗೆ ಜಾಬ್ ಸಿಗುತ್ತೆ. ಕಾಲೇಜು ಡಿಗ್ರಿ ಎಲ್ಲಾ ಸೆಕೆಂಡರಿ, ಅಂದ್ರೆ ಬೇಸಿಕ್ ಥಿಂಗ್ ಇರಬೇಕು. ಅದ್ರ ಜೊತೆ ನೀವ್ ಏನು ಸ್ಕಿಲ್ ನ ಎಕ್ಸ್ಟ್ರಾ ಸ್ಕಿಲ್ ನ ಕಲ್ಕೊಂತೀರೋ ಅದ್ರ ಮೇಲೆ ನಿಮ್ಗೆ ಜಾಬ್ ಸಿಗುತ್ತೆ. ಕಾಲೇಜು ಕೆಲಸ ಏನು ಅಂದ್ರೆ ಒಳ್ಳೊಳ್ಳೆ ಕಂಪ್ನಿನ ಕರೆಸಿ ನಿಮ್ಗೆ ಒಂದು ಆಪರ್ಚುನಿಟಿ ಕೊಡ್ಬೇಕು ಇಂಟರ್ವ್ಯೂ ಅಟೆಂಡ್ ಮಾಡೋದಕ್ಕೆ. ಆ ಆಪರ್ಚುನಿಟಿನ ಎಲ್ಲಾ ಕಾಲೇಜಸ್ ಟ್ರೈ ಮಾಡ್ತವೆ. ಸೊ ನಿಮ್ಗೆ ಇಲ್ಲೂ ಅಷ್ಟೇ. ಸೊ ನೀವೇನಾದ್ರೂ ಸ್ಕಿಲ್ ನ ಎನ್ಹಾನ್ಸ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನಿಮ್ಗೆ ಜಾಬ್ ಆಪರ್ಚುನಿಟಿ ಸಿಗೋದು ಕಷ್ಟ ಆಗುತ್ತೆ. ಸೊ ನೆಕ್ಸ್ಟ್ ಫೈನಲಿ ಏನ್ ಕನ್ಕ್ಲೂಡ್ ಮಾಡ್ಬೋದು ಈ ಕಾಲೇಜ್ ಬಗ್ಗೆ ಅಂದ್ರೆ, ಸೊ ಇದು ವೆಂಕಟೇಶ್ವರ ಕಾಲೇಜ್ ಬೆಂಗಳೂರು ಹತ್ರ ಇರೋ ಕಾಲೇಜು. ಸೊ ಬೆಂಗಳೂರು ಇದು ತುಂಬಾ ಸ್ಟ್ರಿಕ್ಟ್ ಆಗಿ ಸ್ಟೂಡೆಂಟ್ಸ್ ನ ಸ್ಟ್ರಿಕ್ಟ್ ಆಗಿ ಮಾನಿಟರ್ ಮಾಡುತ್ತಾರೆ. ಸೊ ಹಾಸ್ಟೆಲ್ ಅಲ್ಲೇ ನಿಮ್ಗೆ ಕ್ಯಾಂಪಸ್ ಅಲ್ಲೇ ಇದೆ. ಸೊ ಹೊಸದಾಗಿ ಅಟಾನಮಸ್ ಆಗಿ ಲಾಸ್ಟ್ ಇಯರ್ ಮಾತ್ರನೇ ಶಿಫ್ಟ್ ಆಗಿದೆ. ಸೊ ಅಟಾನಮಸ್ ಆಗಿರೋದ್ರಿಂದ ಕರಿಕ್ಯುಲಮ್ ಎಲ್ಲ ಅವರೇ ಮೇಂಟೈನ್ ಮಾಡೋದ್ರಿಂದ ನಿಮ್ಗೆ ಒಳ್ಳೆ CGP ನೀವು ಇನ್ಕ್ರೀಸ್ ಮಾಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಬೆಂಗಳೂರು ನಿಯರೆಸ್ಟ್ ಕಾಲೇಜು. ಸೊ ಇಲ್ಲಿ ಹೊರಗಡೆ ಔಟ್ಸ್ಕರ್ಟ್ಸ್ ಆಫ್ ದ ಬೆಂಗಳೂರಿಗಿಂತ ಇದು ಬೆಟರ್ ಕಾಲೇಜು. ಸೊ 25 ವರ್ಷ ಆಗಿರೋ ಕಾಲೇಜು. ನೀವು ನೀಟಾಗಿ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಆರಾಮಾಗಿ ಜಾಯ್ನ್ ಆಗ್ಬೋದು. ಸೊ ಮತ್ತೆ ಇನ್ನೇನಾದ್ರೂ ಡೀಟೇಲ್ಸ್ ಈ ಕಾಲೇಜ್ ಬಗ್ಗೆ ಬೇಕಾದ್ರೆ ನೀವು ಕಮೆಂಟ್ ಮಾಡಿ. ಸೊ ಇನ್ ಡೀಟೇಲ್ ಆಗಿ ಬೇಕಾದ್ರೆ ಇನ್ಫಾರ್ಮೇಶನ್ ಕೊಡ್ತೀನಿ. ನಿಮ್ಗೆ ಏನಾದ್ರು ಕಾಂಟ್ಯಾಕ್ಟ್ಸ್ ಬೇಕು ಅಂದ್ರೆ ಅಲ್ಲಿ ನಿಮ್ಗೆ ಆ ಕಾಂಟ್ಯಾಕ್ಟ್ಸ್ ಅನ್ನ ಬೇಕಾದ್ರೆ ನಾನು ಕಮೆಂಟ್ ಅಲ್ಲಿ ಕಳಿಸ್ಕೊಡ್ತೀನಿ. ನೀವು ಡೈರೆಕ್ಟ್ ಆಗಿ ಹೋಗಿ ಕಾಲೇಜಲ್ಲಿ ಮಾತಾಡಿ ನಿಮ್ಗೆ ಏನಾದ್ರು ಅಡ್ಮಿಷನ್ ಬೇಕು ಅಂದ್ರೆ ಅಡ್ಮಿಷನ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಯಾವ್ದಾದ್ರು ಬೇರೆ ಕಾಲೇಜ್ ಬಗ್ಗೆ ಮಾಹಿತಿ ಬೇಕಾದ್ರೆ, ಇಲ್ಲ ಯಾವ್ದಾದ್ರು ಬ್ರಾಂಚ್ ಬಗ್ಗೆ ಮಾಹಿತಿ ಬೇಕಾದ್ರೆ ಕಮೆಂಟ್ ಮಾಡಿ. ಖಂಡಿತ ಮುಂದಿನ ವಿಡಿಯೋದಲ್ಲಿ ಮಾಡಿ ಹಾಕ್ತೀವಿ. ಥ್ಯಾಂಕ್ ಯು.